ಪೆಸಿಎಂ ಪೋಸ್ಟರ್ ಅನ್ನ ಅಂಟಿಸಿದಂತ ಕೈ ಕಾರ್ಯಕರ್ತರ ಸ್ಥಿತಿ ಈಗ ಅತಂತ್ರ ಆಗಿದೆ. ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ, ಆದ್ರೆ ಈಗ ಕೇಸು ಕೋರ್ಟು ಅಂತ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಪಕ್ಷದ ವಿರುದ್ಧವೇ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಕೋರ್ಟ್ನಲ್ಲಿ ನಿಂತಿರುವಂತಹ ಫೋಟೋ ಹಾಕಿ ಜಾಲತಾಣದಲ್ಲಿ ಗರಂ ಆಗಿದ್ದಾರೆ ಈ ಕಾರ್ಯಕರ್ತರು. ಮಂತ್ರಿಗಳ ಮಕ್ಕಳು ಸಂಸತ್ನಲ್ಲಿ, ಬಡವರ ಮಕ್ಕಳು ಕೋರ್ಟ್ನಲ್ಲಿ. ಹೊಡಿರಿ ಚಪ್ಪಾಳೆ, ಇದೇ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಬಸನಗೌಡ, ಪಾಟೀಲ್, ಯತ್ನಾಳ್, ಸಿಟಿ ರವಿ ಕೇಸ್ ಸರ್ಕಾರದಿಂದ ವಾಪಸ್ ಪಡೆಯಲಾಗಿದೆ, ನಮ್ಮ ಕೇಸ್ಗಳು ಕಣ್ಣಿಗೆ ಕಾಣಲಿಲ್ವಾ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಿ. ಕಾರ್ಯಕರ್ತರ ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿದ್ದಾರೆ. ಈ ಪೋಸ್ಟರ್ ಅನ್ನ ಅಂಟಿಸಿದವರ ಸ್ಥಿತಿ, ಕಾಂಗ್ರೆಸ್ ಕಾರ್ಯಕರ್ತರ ಸ್ಥಿತಿ ಏನಾಗಿದೆ ಅಂತಂದ್ರೆ ಕೋರ್ಟು ಕೇಸು ಅಂತ ಅಲಿಯುವಂತಾಗಿದೆ. ಕಾರ್ಯಕರ್ತರ ಸ್ಥಿತಿ ಒಂದು ರೀತಿಯಲ್ಲಿ ಅತಂತ್ರ ಆಗಿದೆ. ಮಂತ್ರಿಗಳ ಮಕ್ಕಳೆಲ್ಲರೂ ಕೂಡ ಸಂಸತ್ನಲ್ಲಿದ್ದಾರೆ, ಆದರೆ ಬಡವರ ಮಕ್ಕಳು ಮಾತ್ರ ಈ ರೀತಿ ಕೇಸು ಕೋರ್ಟು ಅಂತ ಅಲಿಯುವಂತ ಸ್ಥಿತಿ ನಮ್ಮದಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ವತಃ ಕಾಂಗ್ರೆಸ್ನ ಕಾರ್ಯಕರ್ತರು.